ಒಂದು 20,000 ರೂಪಾಯಿ ಕೊಟ್ಟು ಒಂದು ಆ್ಯಕ್ಷನ್ ಕ್ಯಾಮ್ರಾ ತೊಗೊಂಡಿದ್ನಲ್ಲ, ಪ್ರೀವಿಯಸ್ ವೀಡಿಯೋದಲ್ಲಿದೆ. ಒಂದು ಕ್ಯಾಮ್ರಾ ಬಂದು ಹೊಸ ಪ್ರಾಡಕ್ಟ್ ಅಲ್ಲ, ಅದು ಯೂಸ್ಡ್ ಪ್ರಾಡಕ್ಟ್ನ ನನಗೆ ಕಳಿಸ್ಕೊಟ್ಟಿದ್ದಾರೆ. ಸಖತ್ ಬೇಜಾರಾಯ್ತು ನಿಜವಾಗ್ಲೂ. ಅದು ಯೂಸ್ಡ್ ಪ್ರಾಡಕ್ಟ್ ಅಂತ ನಾನು ಅವ್ರಿಗೆ ಪ್ರೂಫ್ ಕೊಟ್ಟರು ಕೂಡ ಆ ಒಂದು ರೆಸ್ಪಾಂಡೇ ಮಾಡ್ತಾಯಿಲ್ಲ. ಯಾವ ರೀತಿ ರೆಸ್ಪಾಂಡ್ ಮಾಡ್ತಾ ಇದ್ದಾರೆ ಅಂದರೆ, ಇಲ್ಲ ನೀವೇ ಓಪನ್ ಮಾಡಿರೋದು, ಅದು ಫ್ರೆಶ್ ಪ್ರಾಡಕ್ಟ್ ಅಂತಲೇ ವಾದ ಮಾಡ್ತಾಯಿದ್ದಾರೆ. ನನಗೆ ಒಂದು ರೀಫಂಡ್ ಆಪ್ಷನ್ನು ಇದೆ ಅಂತ ಹೇಳಿದರು. ನಾನು ಪ್ರೀವಿಯಸ್ ವೀಡಿಯೋದಲ್ಲಿ ಚೆಕ್ ಮಾಡಿ 7 days ರಿಟರ್ನ್ ಆಪ್ಷನ್ ಅವೈಲೇಬಲ್ ಇದೆ, ಮಾಡ್ಬೋದು ಅಂತೆಲ್ಲ ಅಂದಮೇಲೆ ನಾನು ತೊಗೊಂಡಿದ್ದು. ಈಗ ನೋಡಿದ್ರೆ ವೆಬ್ಸೈಟಲ್ಲಿ ಆಪ್ಷನ್ನೇ ಇಲ್ಲ, ರಿಟರ್ನ್ ಆಪ್ಷನ್ನು. ಕೇಳಿದ್ರೆ ರಿಟರ್ನ್ ಎಲ್ಲ ತೊಗೊಳೋದೇ ಇಲ್ಲ, ನಾವು ಯಾವ ಪ್ರಾಡಕ್ಟ್ನ ತೊಗೊಳಲ್ಲ ಹಂಗೆ ಹಿಂಗೆ ಅಂತ ವಾದ ಮಾಡ್ತಾಯಿದ್ದಾರೆ. ಒಂದು 20,000 ನನಗೆ ಸ್ಮಾಲ್ ಅಮೌಂಟ್ ಅಲ್ಲ ಗುರು, ನಿಜವಾಗ್ಲೂ ನನಗೆ ತುಂಬಾ ದೊಡ್ಡ ಅಮೌಂಟ್ ಅದು. ನಾನು ಮಿಡ್ಲ್ ಕ್ಲಾಸ್ ಹುಡುಗ. ನನಗೆ ಫಸ್ಟು ಇದು ಏನೂ ಒಂದು ಐಡಿಯಾನೇ ಇರಲಿಲ್ಲ ಸೆಕೆಂಡ್ ಹ್ಯಾಂಡ್ಸ್ ಇರ್ಬೋದು ಅಂತ. ಯಾಕಂದರೆ ನಾನೇ ಓಪನ್ ಮಾಡಿದ್ದು, ಅನ್ಬಾಕ್ಸಿಂಗ್ ವೀಡಿಯೋದಲ್ಲಿ ನೋಡೋದಾದರೆ ನಾನೇ ಇದನ್ನು ಕಟ್ ಮಾಡಿ ಓಪನ್ ಮಾಡಿದ್ದು. ಆಗ ಓಪನ್ ಮಾಡಿದಾಗ ನನಗೇನು ಅನಿಸಿರಲಿಲ್ಲ. ಬಟ್ ಯಾವಾಗ ನಾನು ಜಸ್ಟ್ ಮಿನಿಟ್ ಈ ಒಂದು ಬ್ಯಾಟ್ರಿನ ಇನ್ಸರ್ಟ್ ಮಾಡ್ತಾಯಿದ್ದೆ ಕ್ಯಾಮ್ರಾ ಒಳಗಡೆ, ಬ್ಯಾಟ್ರಿನ ಇನ್ಸರ್ಟ್ ಮಾಡಬೇಕಾದ್ರೆ ನನಗೆ ಇದೊಂದು ಕಾಣಿಸ್ತು. ಏನು ಅಂದರೆ, ಈ ಒಂದು ಮಾರ್ಕ್ ಕಾಣ್ತಾ ಇದೆಯಾ, ಈ ಒಂದು ಮಾರ್ಕ್ ಕಾಣಿಸ್ತು ನನಗೆ, ಸ್ಕ್ರ್ಯಾಚಸ್ ಆಗಿದೆ ನೋಡಿ. ಹೊಸ ಬ್ಯಾಟ್ರಿಯಲ್ಲಿ ಈ ಥರ ಸ್ಕ್ರ್ಯಾಚಸ್ ಎಲ್ಲ ಯಾವುದೂ ಇರಬಾರ್ದು. ಸೊ ನನಗೆ ಇದೊಂದು ಸ್ಕ್ರ್ಯಾಚಸ್ ನೋಡಿದ್ಮೇಲೆ, ಇಲ್ಲ ಸ್ಕ್ರ್ಯಾಚಸ್ ಇದೆ, ಇದು ಮೋಸ್ಟ್ಲಿ ಯೂಸ್ಡ್ ಆಗಿದೆ ಅಂತ ಒಂದು ಮನಸ್ಸಲ್ಲಿ ಅನ್ನಿಸ್ತು. ಬಟ್ ಅದಾದಮೇಲೆ ಕೂಡ ಇಲ್ಲ ನಾನೇ ಅನ್ಬಾಕ್ಸ್ ಮಾಡಿರೋದಲ್ವ ಅಂದ್ಬಿಟ್ಟು ಒಂದು ಧೈರ್ಯ ತಂದ್ಕೊಂಡು ಸುಮ್ಮನೆ ಇದ್ದೆ. ಬ್ಯಾಟ್ರಿ ಎಲ್ಲ ಇನ್ಸರ್ಟ್ ಮಾಡಿ ನಾನು ವೀಡಿಯೋ ಸೆಟ್ಟಿಂಗ್ಸ್ ನೋಡ್ತಾಯಿದ್ದೆ ಯೂಟ್ಯೂಬಲ್ಲಿ ವೀಡಿಯೋ ಸೆಟ್ಟಿಂಗ್ಸ್ ನೋಡಿಕೊಂಡು ಸೆಟ್ ಮಾಡ್ತಾಯಿದ್ದೆ. ಸೆಟ್ ಮಾಡ್ಬೇಕಾದ್ರೆ ಒಂದು ಅಬ್ಸರ್ವ್ ಮಾಡಿದೆ, ಅವರು ಅನ್ಬಾಕ್ಸ್ ಮಾಡಿದ್ದು ವೀಡಿಯೋದಲ್ಲಿ ಇದ್ರ ಸ್ಟಿಕ್ಕರಿಂಗ್ಸ್ ಬೇರೆ ಥರ ಐತಿ. ಇವಾಗ ಸ್ಕ್ರೀನ್ ಮೇಲೆ ಒಂದು ಸ್ಟಿಕ್ಕರ್ ಇದೆಯಲ್ವಾ, ಈ ಥರ ಇಲ್ಲೊಂದು ಸ್ಟಿಕ್ಕರ್ ಇರುತ್ತೆ. ನಂದರಲ್ಲಿ ಸ್ಟಿಕ್ಕರಿಂಗ್ ಮಿಸ್ ಆಗಿದೆ, ಲೆನ್ಸ್ ಕ್ಯಾಪ್ ಮೇಲೆ ಸ್ಟಿಕ್ಕರ್ ಇಲ್ಲ. ಆ್ಯಂಡ್ ಈ ಒಂದು ಸ್ಟಿಕ್ಕರ್ ಇದೆಯಲ್ವಾ, ಈ ಸ್ಟಿಕ್ಕರಿಂಗು DJI ಇದಲ್ಲ. ಆಮೇಲೆ ನಾನು ಇನ್ನೂ ಸ್ವಲ್ಪ ಭಯ ಆಗಕ್ಕೆ ಸ್ಟಾರ್ಟ್ ಆಯಿತು, ಓಕೆ ಇದು ಯೂಸ್ಡೇ ಅಂತ. ಅದಾದಮೇಲೆ ನಾನೇನು ಮಾಡಿದೆ, ಬರೋ ವೀಡಿಯೋಸ್ ಎಲ್ಲ ನೋಡಿಬಿಟ್ಟೆ ಯೂಟ್ಯೂಬಲ್ಲಿ. ಎಲ್ಲದರಲ್ಲೂ ನೋಡಿದಾಗ ಕೂಡ ಅನ್ಬಾಕ್ಸಿಂಗ್ ವೀಡಿಯೋಸಲ್ಲಿ ಸ್ಟಿಕ್ಕರಿಂಗ್ ಬೇರೆ ಥರನೇ ಇದೆ, ನನಗೆ ಸಿಕ್ಕಿರೋದು ಬೇರೆ ಥರನೇ ಇದೆ. ಅದಾದಮೇಲೆ ನಾನು ಬಾಕ್ಸ್ನ ಸ್ವಲ್ಪ ಇನ್ಸ್ಪೆಕ್ಟ್ ಮಾಡಿದಾಗ ಗೊತ್ತಾಯಿತು, ಇಲ್ಲಿ ನೋಡಿ, ಇಲ್ಲಿ ಒಂದು ಆಲ್ರೆಡಿ ಒಂದು ಸ್ಟಿಕ್ಕರಿಂಗ್ ಇತ್ತು, ಅದನ್ನು ತೆಗ್ದಿದ್ದಾರೆ. ತೆಗೆದ್ಮೇಲೆ ಈ ಡಸ್ಟೆಲ್ಲ ಕುತ್ಕೊಂಡು ಸ್ವಲ್ಪ ಒಂದು ಮಾರ್ಕ್ ಆಗಿದೆ ನೋಡಿ. ಆ್ಯಂಡ್ ಒಂದು ರಿಫ್ಲೆಕ್ಷನಲ್ಲಿ ನೋಡೋದಾದರೆ ಇಲ್ಲೊಂದು ಆಲ್ರೆಡಿ ಸ್ಟಿಕ್ಕರ್ ಇರೋ ಥರ ಇದೆ ನೋಡಿ. ಸ್ಟಿಕ್ಕರ್ ಮೆಚ್ಚಿ ಅದನ್ನು ತೆಗ್ದು ಇದನ್ನು ಸೆಕೆಂಡ್ ಸ್ಟಿಕ್ಕರಿಂಗ್ ಮಾಡಿದ್ದಾರೆ. ಸೊ ಇದನ್ನು ಡೀಟೇಲಾಗಿ ಅಬ್ಸರ್ವ್ ಮಾಡಿ ಇದು ಸೆಕೆಂಡ್ ಹ್ಯಾಂಡ್ಸ್ ಡಿವೈಸು ಅಂತ ಗೊತ್ತಾಯ್ತು ನನಗಿದು ಬೇಡ ಅಂತಲೇ ಹೇಳಿದೆ. ಅವರು ಇಲ್ಲ ನಾವು ಹಂಗೆಲ್ಲ ತೊಗೊಳಲ್ಲ, ಅದು ಒರಿಜಿನಲ್ ಪ್ರಾಡಕ್ಟ್ ಹಂಗೆ ಅಂತ. ಅದಾದಮೇಲೆ ಫೈನಲಿ ಫುಲ್ಲು ವಾದ ಎಲ್ಲ ಮಾಡಿದ್ಮೇಲೆ, ಇಲ್ಲ ನೀವು ಒಂದು ಕೆಲಸ ಮಾಡಿ, DJI ಸಪೋರ್ಟ್ ಅಂದರೆ DJIಗೆ ಒಂದು ಕಂಪ್ಲೇಂಟ್ ಬರೀರಿ, ಇಮೇಲಲ್ಲಿ ಕಂಪ್ಲೇಂಟ್ ಬರೆದು ಅವರು ಅದನ್ನು ನೋಡ್ತಾರೆ. ಅಕಸ್ಮಾತ್ ಏನಾದರೂ ಇಲ್ಲ ಅದು ಡಿಫೆಕ್ಟಿವ್ ಪ್ರಾಡಕ್ಟ್ನ ಅವರೇ ಹೇಳ್ತಾರೆ, ಯಾವಾಗ ಯೂಸ್ ಆಗಿದೆ ಕೂಡ ಅವರೇ ಹೇಳ್ತಾರೆ, ಹಂಗೆ ಅಂತ ಹೇಳಿದ್ರು. ನನಗೆ ಸರಿ ಆಯಿತು, ನಾನು DJIಗೂ ಕಂಪ್ಲೇಂಟ್ ಮಾಡ್ತೀನಿ, ಅದರಲ್ಲೇನಿದೆ ಅಂದ್ಬಿಟ್ಟು ಕ್ಲೀನಾಗಿ ಇಮೇಲ್ ಬರೆದ್ಬಿಟ್ಟು ಈ ಥರ ಒಂದು 4 ಪಾಯಿಂಟ್ ಹಾಕ್ಬಿಟ್ಟು, ಇದರಲ್ಲಿ ಇದಾಗಿದೆ, ಏನೋ ಬ್ಯಾಟ್ರಿಲಿ ಸ್ಕ್ರ್ಯಾಚ್ ಆಗಿದೆ, ಬಾಕ್ಸಲ್ಲಿ ಸೆಕೆಂಡ್ ಸ್ಟಿಕ್ಕರಿಂಗ್ ಥರ ಇದೆ, ಆ್ಯಂಡ್ ಲೆನ್ಸ್ ಕ್ಯಾಪ್ ಮೇಲೆ ಸ್ಟಿಕ್ಕರಿಂಗೇ ಇಲ್ಲ, ಮತ್ತು ಸ್ಟಿಕ್ಕರಿಂಗು ಬೇರೆ ಥರ ಇದೆ. ಇಷ್ಟು 4 ಪಾಯಿಂಟ್ನ ಮೆನ್ಷನ್ ಮಾಡಿ ಒಂದು ಇಮೇಲ್ ಬರೆದೆ. ಕೊನೆಗೂ ಇಮೇಲ್ ಬಂತು. ಇಮೇಲ್ ಬಂದಿದ್ದೆ ನನಗೆ ಸ್ವಲ್ಪ ರಿಲ್ಯಾಕ್ಸ್ ಆಯಿತು. ಓಕೆ, ರೆಸ್ಪಾಂಡ್ ಮಾಡಿದ್ದಾರೆ ಫಸ್ಟ್, ಅದು DJI ವೆಬ್ಸೈಟ್ ಅವರು. ಆ್ಯಂಡ್ ಸೆಕೆಂಡ್ ಡೇಸ್ ಅವ್ರು ರಿಪ್ಲೈ ಮಾಡಿರೋದು ಏನು ಅಂದರೆ, ಇದು ಆಲ್ರೆಡಿ ಪ್ರಾಡಕ್ಟು ಆ್ಯಕ್ಟಿವೇಟ್ ಆಗಿದೆ, April 4th ಏನೋ ಆ್ಯಕ್ಟಿವೇಟ್ ಮಾಡಿದ್ದಾರೆ. ಅದಾದಮೇಲೆ ನಾನು ತೊಗೊಂಡಿರೋದು June 7th. ಸೊ April, May, June 2 ತಿಂಗಳು ಡಿಫ್ರೆನ್ಸ್ ಇದೆ. ಆ ಒಂದು ಇಮೇಲ್ ಅವ್ರು ಬರೆದಿರೋದು ಕೂಡ ನಾನು ಸ್ಕ್ರೀನ್ಶಾಟ್ ಹಾಕ್ತೀನಿ ನೋಡಿ. ಸೊ ಅದನ್ನು ನೀವು ವೆಬ್ಸೈಟ್ ಯಾರು ಆರ್ಡರ್ ಮಾಡಿದ್ರು ಅವ್ರಿಗೆ ಹೇಳಿ ಅಂತ ಹೇಳಿದ್ರು. ಅವರು ರೆಸ್ಪಾನ್ಸಿಬಿಲಿಟಿ ತೊಗೊಂಡಿಲ್ಲ ಅಲ್ಲಿ. ತಿರ್ಗಿ ಆಮೇಲೆ ನಾನೇನು ಮಾಡಿದೆ, ಡೈರೆಕ್ಟ್ ವೆಬ್ಸೈಟ್ ಕಾಲ್ ಮಾಡಿಬಿಟ್ಟು ಚೆನ್ನಾಗಿ ಬೈದಾಕ್ಬಿಟ್ಟೆ. ಅಂದೆ ನೋಡಿ, ಅವರು ಕೂಡ ಕನ್ಫರ್ಮ್ ಮಾಡ್ತಾಯಿದ್ದಾರೆ ಈ ಒಂದು ಪ್ರಾಡಕ್ಟು ಏಪ್ರಿಲಲ್ಲಿ ಆ್ಯಕ್ಟಿವೇಟ್ ಆಗಿದೆ. ನಾನು ತೊಗೊಂಡಿರೋದೇ June 7th, ಜೂನಲ್ಲೇ ತೊಗೊಂಡಿರೋದು, ಏಪ್ರಿಲಲ್ಲಿ ಹೆಂಗೆ ಆ್ಯಕ್ಟಿವೇಟ್ ಆಗುತ್ತೆ ಅದೆಲ್ಲ ಕೇಳಿ. ಅದೆಲ್ಲ ಆದಮೇಲೆ ನಾನು ತುಂಬ ಕಂಪ್ಲೇಂಟ್ ಎಲ್ಲ ಮಾಡ್ತೀನಿ, ಹಂಗೆ ಫುಲ್ ವೀಡಿಯೋ ಎಲ್ಲ ಮಾಡಾಕ್ತೀನಿ ಅಂದ್ಬಿಟ್ಟು ಹೇಳಿದೆ. ಅದಾದಮೇಲೆ ಅವರು ಓಕೆ ನಾವು ಇದನ್ನು ರಿಟರ್ನ್ ತೊಗೋತೀವಿ ಅಂದಮೇಲೆ ನಾನು ಸ್ವಲ್ಪ ಸಮಾಧಾನ ಆಗಿ ಇವಾಗ ಕೊಡಬೇಕು. ಇವತ್ತು ನೆನ್ನೆ ಮಾತಾಡಿದ್ದೀವಲ್ಲ, ಸೊ ಇವತ್ತು ಪೋಸ್ಟ್ ಮಾಡಬೇಕು, ನಾನೇ ಕೊರಿಯರ್ ಮಾಡಬೇಕು. ಅದು ರಿಟರ್ನ್ ಆಪ್ಷನ್ ಇಲ್ಲ ನೋಡಿ ಆ ಪೇಜಲ್ಲಿ. ನನ್ನ ಉದ್ದೇಶ ಯಾರನ್ನೂ ಒಂದು ಡಿಫೇಮ್ ಮಾಡೋದಾಗಲಿ, ಯಾವುದೇ ಒಂದು ವೆಬ್ಸೈಟ್ನಾಗಲಿ ಇಲ್ಲ ಕಂಪ್ನಿನಾಗಲಿ ಡಿಫೇಮ್ ಮಾಡೋ ಉದ್ದೇಶನೇ ಇಲ್ಲ ನನಗೆ. ನಾನೇನಂದರೆ, ನಾನು ಕಾಸು ಕೊಟ್ಟು ನನಗೆ ಪ್ರಾಡಕ್ಟ್ ಈ ಥರ ಸಿಕ್ಕಿದೆ, ನನಗೆ ಅನ್ಯಾಯ ಆಗಿದೆ. ಆಬ್ವಿಯಸ್ಲಿ 20,000 ಕೊಟ್ಬಿಟ್ಟು ನೀನು ಸೆಕೆಂಡ್ ಹ್ಯಾಂಡ್ಸು ಡಿವೈಸ್ ಕೊಟ್ಟರೆ ಯಾರು ಸುಮ್ಮನೆ ಇರ್ತಾರೋ ಗೊತ್ತಿಲ್ಲ, ನಾನಂತೂ ಸುಮ್ಮನೆ ಇರೋಕ್ಕಾಗಲ್ಲ. ಅದಕ್ಕೆ ಈ ಥರ ಒಂದು ವೀಡಿಯೋ ಮಾಡಿ ಹಾಕಿದ್ದೀನಿ. ಆ್ಯಂಡ್ ಕ್ಲಿಯರಾಗಿ ಹೇಳ್ತಾ ಇದ್ದೀನಿ, ಐ ಆಮ್ ನಾಟ್ ಡಿಫೇಮಿಂಗ್ ಎನಿವನ್, ಈವನ್ ದಟ್ ವೆಬ್ಸೈಟ್ ಆರ್ DJI. ನನಗೊಂದು ಅದು ಏನಂದರೆ ಈ ಥರ ತಿಳ್ಕೊಬೋದು, ಒಂದು 10,000 ಇಲ್ಲ 1,00,000 ಪ್ರಾಡಕ್ಟ್ಸ್, ಒಳ್ಳೆ ಪ್ರಾಡಕ್ಟ್ಸ್ ಕೊಟ್ಟಿರ್ಬೋದು. ಎಲ್ಲ ಒಂದು ಕಡೆ ಈ ಥರ ಒಂದು ಚಿಕ್ಕ ಮಿಸ್ಟೇಕ್ ಆಗಿರ್ಬೋದು. ಇವ್ರದ್ದೇ ಮಿಸ್ಟೇಕು ಅವ್ರದ್ದೇ ಮಿಸ್ಟೇಕ್ ಅಂತ ನಾನೇನು ಹೇಳ್ತಾ ಇಲ್ಲ.
ಎಲ್ಲೊಂದು ಕಡೆ ಮಿಸ್ಟೇಕ್ ಆಗಿದೆ ಆ್ಯಂಡ್ ಆ ಮಿಸ್ಟೇಕ್ನ ಕೊನೆಗೂ ಕರೆಕ್ಟ್ ಮಾಡ್ಕೊಂಡಿದ್ದಾರೆ. ದಟ್ ಈಸ್ ಆಲ್ ಮ್ಯಾಟರ್ಸ್. ಆ್ಯಂಡ್ ನಿಮಗೂ ಅಷ್ಟೇ ಈ ಪ್ರಾಡಕ್ಟ್ನ ಫಸ್ಟ್ ಬಂದಾಗ ಚೆಕ್ ಮಾಡಿ, ಡೀಟೇಲಾಗಿ ಚೆಕ್ ಮಾಡಿ ಇದು ಹೊಸದಾ ಇಲ್ವಾ ಅಂತ. ಹೊಸದಿಲ್ಲ ಅಂದರೆ ದಯವಿಟ್ಟು ರಿಟರ್ನ್ ಇರೋಂಥ ಒಂದು ವೆಬ್ಸೈಟಲ್ಲಿ ಆರ್ಡರ್ ಮಾಡಿ. ನಾನು ಮಾಡೋ ಥರ ಮಾಡ್ಕೊಳಕ್ಕೆ ಹೋಗ್ಬಿಡಿ. ಪ್ಯಾಕ್ ಮಾಡೋಕ್ಕಿಂತ ಮುಂಚೆ ಈ ಒಂದು ವೀಡಿಯೋನ ಮಾಡಿಬಿಡ್ತೀನಿ, ಯಾಕಂದರೆ ನನ್ನ ಕಡೆಯಿಂದ ಪ್ರಾಡಕ್ಟ್ ಹೋಗಬೇಕಾದ್ರೆ ಕ್ಲೀನಾಗಿ ಯಾವ ಥರ ಬಂದಿತ್ತೋ ಆ ಥರನೇ ಹೋಗ್ತಾಯಿದೆ ಅಂತ. ಜಸ್ಟ್ ಸೇಫ್ಟಿ ಅಷ್ಟೇ. ಸೊ ಇದರೊಳಗಡೆ ಎಲ್ಲನೂ ಇದೆ. ಇದನ್ನು ಪ್ಯಾಕ್ ಮಾಡೋಣ. ಏನು ಜನಸಾಗರ ಅಂತ ನೋಡಿದ್ರೆ ಅವೆಂಜರ್ ಗಾಡಿಯವನು ಹೀರೋ ಹೋಂಡಾ ಗಾಡಿ ಕೂತ್ಬಿಟ್ಟಿದ್ದಾನೆ, ಕುಡ್ದಿದ್ದಾನೆ ಅವೆಂಜರ್ ಗಾಡಿಯವನು. ಅವ್ನಿಗೇನು ಏಟಾಗಿಲ್ಲ ಪಾಪ, ಹೀರೋ ಹೋಂಡಾದಲ್ಲಿ ಇದ್ದವ್ರಿಗೆ ಏಟಾಗಿದೆ. ಕ್ಲಿನಿಕಲ್ಲಿದ್ದಾರೆ. ಓಕೆ, ಪೋಸ್ಟ್ ಆಯಿತು. ಲೆಟ್ಸ್ ವೆಯ್ಟ್ ಆ್ಯಂಡ್ ಸಿ. ಜಾಸ್ತಿ ಹುಳಾಗಿದೆ ಕಣ ಅದು, ಅದಕ್ಕೆ ಇದು ತಂದಿದ್ದೀನಿ. ಸ್ಪ್ರೇ ಅಲ್ಲ, ಪೌಡ್ರ್ ಇದು. ಎಲ್ಲದಕ್ಕೂ ಪೌಡ್ರ್ ಹಾಕಿದ್ದೀನಿ. ಫುಲ್ಲು ಹುಳಗಳು ಬಿದ್ದುಬಿಟ್ಟಿತ್ತು ಮರಿಗಳಿಗೆ. ಅವು ಹಾಕ್ಸ್ಕೊಳೋದು ಇಲ್ಲ, ಓಡ್ತವೆ. ನನಗೆ ಕೊಡೋ ಮನಸ್ಸು ಇರಲಿಲ್ಲ, ಯಾಕಂದರೆ ಅದಕ್ಕೆ ಆ ಕ್ಯಾಮ್ರಾಗೆ ಬಸ್ಸಿಯಾ ಅಂತ ಹೆಸರಿಟ್ಬಿಟ್ಟಿದ್ದೆ. ಅದೊಂದು ಮಾಡಲ್ ಹೆಸರು ಕೂಡ BACE ಅಂತ ಬಂದಿತ್ತು, ಬಸ್ಸಿಯಾ ಅಂತಲೇ ಬಂದಿತ್ತು. ನಾನು ಕೂಡ ಬಸ್ಸಿಯಾ ಅಂತ ಕರೀತಾ ಇದ್ದೆ. ಬಟ್ ಈಗ ಅದನ್ನು ವಾಪಸ್ ಮಾಡೋ ಒಂದು ಸಮಯ ಬಂದಿದೆ. ಪೋಸ್ಟ್ ಮಾಡಿ ಬಂದಿದ್ದೀನಿ. ಆಲ್ಮೋಸ್ಟ್ ಒಂದು 3 ಡೇಸ್ ಬೇಕಂತೆ ಅಲ್ಲಿಗೆ ಹೋಗಿ ಡೆಲಿವರ್ ಆಗೋದಕ್ಕೆ ಮುಂಬೈಗೆ. ಸೊ ಅಲ್ಲಿ ಒಂದು ಡೆಲಿವರಿ ಆದಮೇಲೆ ಅವ್ರು ಆ ಕಡೆಯಿಂದ ಒಂದು ಹೊಸ ಪ್ರಾಡಕ್ಟ್ನ ಕಳಿಸ್ತಾರಂತೆ. ಕಳಿಸಿದ ಮೇಲೆ ಈ ವಿಡಿಯೋನ ಅಪ್ಲೋಡ್ ಮಾಡ್ತೀನಿ. ಕಳಿಸೋ ಗಂಟೆ ಏನೂ ಅಪ್ಲೋಡ್ ಮಾಡೋಕ್ಕೆ ಹೋಗಲ್ಲ. ಆ್ಯಂಡ್ ಅದನ್ನು ಕೂಡ ಒಂದು ಅನ್ಬಾಕ್ಸಿಂಗ್ ವೀಡಿಯೋ ಮಾಡ್ತೀನಿ ಈ ವಿಡಿಯೋ ಜೊತೆಗೇ. ಕೊನೆಗೂ ಪ್ರಾಡಕ್ಟ್ ಕೈಗೆ ಬಂದಿದೆ. ಆ್ಯಂಡ್ ಫಸ್ಟ್ ಓಪನ್ ಮಾಡಿ ನೋಡೋಣ ಇದು ಒರಿಜಿನಲ್ ಹತ್ತಿರ ಯೂಸ್ ಪ್ರಾಡಕ್ಟ್ ಕಳಿಸಿದಾರ ಅಂತ. ಪ್ಯಾಕಿಂಗ್ ಚೆನ್ನಾಗಿ ಮಾಡಿ ಕಳಿಸಿದ್ದಾರೆ. ಓಕೆ, ಅಬ್ಸರ್ವ್ ಮಾಡಿದ್ದೀರಾ? ಈಗಲೇ ಅಬ್ಸರ್ವ್ ಮಾಡಿ. ನನಗೆ ಫಸ್ಟ್ ಕಳಿಸಿದ ಪ್ರಾಡಕ್ಟಲ್ಲಿ ಇದಿರಲಿಲ್ಲ. ಓಕೆನಾ? ಫಸ್ಟ್ ಅಬ್ಸರ್ವೇಷನ್ ಅದು. ಆ್ಯಂಡ್ ಲೆಟ್ಸ್ ಓಪನ್ ಇಟ್. ಸೆಕೆಂಡ್ ಅಬ್ಸರ್ವೇಷನ್ಗೆ ಬರೋದಾದರೆ ನೋಡಿ, ಒಂದು ಸೀಲಿಂಗ್ ನೋಡಿ ಎಷ್ಟು ಕ್ಲೀನಾಗಿದೆ ಆ್ಯಂಡ್ ಆಲ್ಸೋ ಎಷ್ಟು ಚಿಕ್ಕದಾಗಿದೆ. ಇಲ್ಲಿ ರೈಟ್ ಸೈಡಲ್ಲಿ ಹಾಕ್ತೀನಿ ನೋಡಿ. ಫಸ್ಟ್ ಸೀಲ್ ಎಷ್ಟು ದೊಡ್ಡದಾಗಿತ್ತು, ಇದೆಷ್ಟು ಚಿಕ್ಕದಾಗಿದೆ ಅಂತ. ಆ್ಯಂಡ್ ಈ ಬಾಕ್ಸು ಯಾರು ಓಪನ್ ಮಾಡಿಲ್ಲ, ನಾನೇ ಓಪನ್ ಮಾಡ್ತಾ ಇರೋದು. ಆ್ಯಂಡ್ ಲೆಟ್ ಮಿ ಓಪನ್ ದ ಬಾಕ್ಸ್. ಓಕೆ, ಸೀಲ್ ಓಪನ್ ಮಾಡಿದ್ದೀನಿ. ಆ್ಯಂಡ್ ನೋಡಿ, ಥರ್ಡ್ ಅಬ್ಸರ್ವೇಷನು, ನನಗೆ ಕೊಟ್ಟಿದ್ದು ಕ್ಯಾಮ್ರಾದಲ್ಲಿ ಈ ಥರ ಒಂದು ಕವರೇ ಇರಲಿಲ್ಲ. ಆ್ಯಂಡ್ ಥರ್ಡ್ ಅಬ್ಸರ್ವೇಷನ್ ಇದಾದರೆ ನೋಡಿ, ಈ ಥರ ಕವರ್ ಕೊಟ್ಟಿರಲಿಲ್ಲ. ಸೊ ದಿಸ್ ವಾಸ್ ಥರ್ಡ್ ಅಬ್ಸರ್ವೇಷನ್. ಫೋರ್ತ್ ಅಬ್ಸರ್ವೇಷನ್ನು ನೀವು ಚೆಕ್ ಮಾಡಿದ್ರೆ ನೋಡಿ, ಲೆನ್ಸ್ ಕ್ಯಾಪ್ ಕವರ್ ಸ್ಟಿಕ್ಕರ್ ಅಂತ ಹೇಳಿದ್ನಲ್ವಾ, ಈ ಥರ ಇರಲಿಲ್ಲ. ಇದು ಕೂಡ ಇರಲಿಲ್ಲ. ಸ್ಟಿಕ್ಕರಿಂಗ್ ಇದು ಬೇರೆಯೇ ಇತ್ತು, ಇದು ಇಲ್ಲೇ ಇರಲಿಲ್ಲ. ಸೊ ದಿಸ್ ವಾಸ್ ದ ಫೋರ್ತ್ ಅಬ್ಸರ್ವೇಷನ್. ಆ್ಯಂಡ್ ಫಿಫ್ತ್ ಅಬ್ಸರ್ವೇಷನ್ ಇದು ಅದಂಗೆ ಇತ್ತು. ಸೊ 5 ಅಬ್ಸರ್ವೇಷನ್ ನಿಮಗೆ ಕಾಣಿಸ್ತು. ನೆಕ್ಸ್ಟ್ ಬ್ಯಾಟ್ರಿ ಎಲ್ಲ ಚೆಕ್ ಮಾಡೋಣ. ದಿಸ್ ವಾಸ್ ದ ಫಿಫ್ತ್ ಅಬ್ಸರ್ವೇಷನ್. ಓಕೆ, ಬ್ಯಾಟ್ರಿ ಎಲ್ಲಿದು? ಓ ಮೈ ಗಾಡ್. ಓಕೆ, ಈ ಬ್ಯಾಟ್ರಿಯಲ್ಲಿ ಒಂದು ಸಿಲ್ವರ್ ಕವರ್ ಇತ್ತಲ್ವಾ, ಸಿಲ್ವರ್ ಕವರೇ ಇಲ್ಲ. ಇದು 6th ಅಬ್ಸರ್ವೇಷನ್ನು, ಕರೆಕ್ಟ್ ಅಲ್ವಾ? 1 2 3 4 5 6th ಅಬ್ಸರ್ವೇಷನ್. ಇದು ಕವರೆಲ್ಲ ಇದೆ, ನನಗೆ ಕೊಟ್ಟಿದ್ದು ಕವರೇ ಇರಲಿಲ್ಲ ಇವೆಲ್ಲ. ಇದು 7th ಅಬ್ಸರ್ವೇಷನ್ನು, ಹಂಗೆ ಕೊಟ್ಟಿದ್ದಾರೆ ನನಗೆ. ಪ್ಯಾಕಿಂಗ್ ಅನ್ಬಾಕ್ಸಿಂಗ್ ಪ್ಯಾಕಿಂಗ್ ನೋಡಿ ನೀವು, ಇಲ್ಲೇ ಸೈಡಲ್ಲಿ ಕಂಪ್ಯಾರಿಸನ್ ಕೊಡ್ತೀನಿ. ಈ ಒಂದು ಕವರ್ ಕೂಡ ಇರಲಿಲ್ಲ. 7 ಕಂಪ್ಯಾರಿಸನ್ಸ್ ಗುರು, ಸೀರಿಯಸ್ಲಿ ಇದು ಬೇಜಾರಾಗಲ್ವಾ? 20,000 ರೂಪಾಯಿ ಸ್ಮಾಲ್ ಅಮೌಂಟಾ? ನೀವು ಕೂಡ ನೆಕ್ಸ್ಟು ಅನ್ಬಾಕ್ಸ್ ಮಾಡಬೇಕಾದ್ರೆ ಈ ಥರ ಚೆಕ್ ಮಾಡ್ಕೊಳ್ಳಿ. ಈ ಥರ ಏನೋ ಸ್ಟಿಕ್ಕರಿಂಗ್ ಇರಬೇಕು ಆ್ಯಂಡ್ ಆಲ್ಸೋ ಈ ಕವರಲ್ಲಿ ಬರಬೇಕು ಅದು. ಆ್ಯಂಡ್ ಆಲ್ಸೋ ನೋಡಿ, ಬ್ಯಾಟ್ರಿಯಲ್ಲಿ ಸಿಲ್ವರ್ ಕಲರ್ ಅದೇನೋ ಇತ್ತಲ್ವಾ, ಅದಿಲ್ಲ. ಆ್ಯಂಡ್ ಇಷ್ಟು ಡಿಫ್ರೆನ್ಸ್ನ ನೋಡ್ಕೊಂಡು ಚೆಕ್ ಮಾಡಿ. ಇದೊಂದೇ ಪ್ರಾಡಕ್ಟ್ ಅಂತಲ್ಲ, ನೀವು ಯಾವುದೇ ಪ್ರಾಡಕ್ಟ್ನ ತೊಗೋತಾ ಇದ್ರು ಕೂಡ ನನ್ನ ಒಂದು ಸಜೆಷನು, ದಯವಿಟ್ಟು ಅನ್ಬಾಕ್ಸ್ ಮಾಡೋ ವೀಡಿಯೋನ ಕ್ಯಾಪ್ಚರ್ ಮಾಡಿ. ಅದು ತುಂಬಾ ಹೆಲ್ಪ್ಫುಲ್ ಆಗುತ್ತೆ ಪ್ರೂವ್ ಮಾಡೋದಕ್ಕೆ. ಓಕೆ, ಇದನ್ನು ಫಸ್ಟು ಯೂಸ್ ಮಾಡಿ ನೋಡ್ತೀನಿ, ಮೆಮರಿ ಕಾರ್ಡೆಲ್ಲ ಹಾಕಿ ಯಾವ ರೀತಿ ವರ್ಕ್ ಆಗ್ತಾಯಿದೆ ಅಂತ. ಅದಾದಮೇಲೆ ನನಗೆ ಇನ್ನೂ ಸ್ವಲ್ಪ ಸಮಾಧಾನ ಆಗೋದು. ಫಸ್ಟು ಮೋಟೋ ವ್ಲಾಗಿಂಗ್ ಸೆಟಪ್ ತೊಗೊಂಡಿರೋದು ಗುರು. ಈ ಒಂದು ಸೆಟಪ್ ಹಾಕ್ಕೊಂಡು ಇನ್ನೂ ಎಷ್ಟೊಂದು ಟ್ರಾವೆಲ್ ಮಾಡಬೇಕು ಅಂತ ವೆಯ್ಟ್ ಮಾಡ್ತಾಯಿದ್ದೀನಿ. ಸೊ ಲೆಟ್ ಅಸ್
ಫಸ್ಟ್ ನೆಕ್ಸ್ಟ್ ರಿವ್ಯೂ ವಿಡಿಯೋ ಬಿಡ್ತೀನಿ. ಆ್ಯಂಡ್ ಆಲ್ಸೋ ತುಂಬಾ ಆಕ್ಸೆಸರೀಸ್ ಇದೆ ಇದು ಕ್ಯಾಮ್ರಾಗೆ. ಒಂದು ಕ್ಯಾಮ್ರಾ ತೊಗೊಂಡ್ರೆ ಸಾಲೋದೇ ಇಲ್ಲ, ಎಷ್ಟೊಂದು ಆಕ್ಸೆಸರೀಸ್ ಇದೆ. ಇದಕ್ಕೆ ಡೈರೆಕ್ಟಾಗಿ ಮೈಕ್ ಹಾಕೊಳಕ್ಕೆ ಆಗಲ್ಲ, ಒಂದು ಮೈಕ್ ಇಯರ್ಫೋನ್ ಆಗಲಿ ಏನೋ ಹಾಕೋಕ್ಕಾಗಲ್ಲ. ಒಂದು ಮೈಕ್ ಅಡ್ಯಾಪ್ಟರ್ ಬರುತ್ತೆ, ಅದನ್ನು ತೊಗೋಬೇಕು. ಅದು 1600-800 ರೂಪಾಯಿ. ಅದನ್ನು ಆರ್ಡರ್ ಮಾಡಿ 1 ತಿಂಗಳಾಯ್ತು, ಇನ್ನೂ ಬಂದಿಲ್ಲ. ಅದು ಬೇರೆ ದೇಶದಿಂದ ಬರೋದು. ಸೊ ಆದ್ದರಿಂದ ಸ್ವಲ್ಪ ಟೈಮ್ ತೊಗೋತಾ ಇದೆ. ಆ್ಯಂಡ್ ಒಂದ್ಸಲ ಬಂದಿದ ತಕ್ಷಣ ಒಂದು ಆಕ್ಸೆಸರೀಸ್ ವೀಡಿಯೋ ಮಾಡ್ತೀನಿ. ಆ್ಯಂಡ್ ಆಲ್ಸೋ ಬೇಗ ರಿವ್ಯೂ ವೀಡಿಯೋ ಮಾಡ್ತೀನಿ ಹೇಗಿದೆ ಅಂತ. ಥ್ಯಾಂಕ್ ಯು ಸೊ ಮಚ್ ಫಾರ್ ವಾಚಿಂಗ್ ದಿಸ್ ವೀಡಿಯೋ. ಸಪೋರ್ಟ್ ಮಾಡ್ತಾನೆ ಇದ್ದೀರಿ, ನಿಮ್ಮ ಸಪೋರ್ಟ್ ಇಲ್ಲದಿರ ಏನೂ ಮಾಡೋಕ್ಕಾಗಲ್ಲ. ಥ್ಯಾಂಕ್ ಯು ಸೊ ಮಚ್, ಬಾಯ್.